ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕುಸುಮ ಸುನಿಲ್ ವ್ಲಾಗ್ಸ್. ನಾನಿಲ್ಲಿ ನನ್ನ ಮಗನ NCC ಕ್ಯಾಂಪ್ಗೆ 10 ಡೇಸ್ ಕ್ಯಾಂಪ್ಗೆ ಬೇಕಾಗಿರುವಂತಹ ಎಲ್ಲ ವಸ್ತುಗಳನ್ನು ನಾನಿಲ್ಲಿ ಪ್ಯಾಕ್ ಮಾಡ್ತಾಯಿದ್ದೀನಿ. ಸೊ ಎಲ್ಲ ವಸ್ತುಗಳನ್ನು ನಾನಿಲ್ಲಿ ಜೋಡಿಸಿಟ್ಕೊಂಡಿದ್ದೀನಿ. ಸೊ ಏನೇನು ವಸ್ತುಗಳನ್ನು ಜೋಡಿಸಿದ್ದೀನಿ, ಏನೇನು ಪ್ಯಾಕ್ ಮಾಡ್ತೀನಿ ಅಂತ ತೋರಿಸ್ತೀನಿ. ನಾನಿಲ್ಲೊಂದು ಟ್ರಾಲಿ ಬ್ಯಾಗು ಮತ್ತು ಒಂದು ಬ್ಯಾಗನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ. ಸೊ ಎರಡನ್ನೂ ಸಹಿತ ನಾನು ಅವನ ಜೊತೆಯಲ್ಲಿ ಕೊಟ್ಟು ಕಳಿಸ್ತಾ ಇದ್ದೀನಿ. ಫಸ್ಟು ನಾವು ಈ ಪ್ಯಾಕನ್ನು ಪ್ಯಾಕ್ ಮಾಡೋಣ. ಈ ಪ್ಯಾಕಲ್ಲಿ ಏನೆಲ್ಲ ಎಸೆನ್ಷಿಯಲ್ ಐಟಮ್ಗಳನ್ನು ನಾನು ಪ್ಯಾಕ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಈ ಪ್ಯಾಕು ಬೆಳಗ್ಗೆಯಿಂದ ಸಂಜೆವರೆಗೂ ಮಕ್ಕಳ ಕೈಯಲ್ಲಿ ಹ್ಯಾಂಡಿಯಾಗಿರೋದ್ರಿಂದ ಅವ್ರಿಗೆ ಡೈಲಿ ಎಸೆನ್ಷಿಯಲ್ ಬೇಸಿಕ್ ನೀಡ್ಸ್ಗಳನ್ನು ಅವ್ರಿಗೆ ಕೈಗೆ ಸಿಗೋ ರೀತಿ ಇದರಲ್ಲಿ ಇಡೋದು ತುಂಬ ಹೆಲ್ಪ್ ಆಗುತ್ತೆ. ಫಸ್ಟು ನಾನು ಇದರಲ್ಲಿ ಬುಕ್ಸು, ಒಂದು ರೈಟಿಂಗ್ ಪ್ಯಾಡು, ಕೆಲವು ಪೇಪರ್ಸು ಮತ್ತು ಒಂದು ನೋಟ್ಬುಕ್ಕು, ಅದ್ರ ಜೊತೆಯಲ್ಲಿ ಕೆಲವು ಸ್ಟೇಷ್ನರಿ ಐಟಮ್ಗಳನ್ನು ನಾನು ಈ ಬ್ಯಾಗಲ್ಲಿ ಪ್ಯಾಕ್ ಮಾಡ್ತಾಯಿದ್ದೀನಿ. ಸೊ ಈ ಎಲ್ಲವನ್ನು ಒಂದು ಪ್ಲಾಸ್ಟಿಕ್ ಕವರಲ್ಲಿ ರ್ಯಾಪ್ ಮಾಡಿ ಇದೇ ಬ್ಯಾಗಲ್ಲಿ ಪ್ಯಾಕ್ ಮಾಡ್ತಾ ಇಟ್ಟಿದ್ದೀನಿ. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ನೆಕ್ಸ್ಟು ಇದೇ ಬ್ಯಾಗಲ್ಲಿ ಈ ಬೇಸಿಕ್ ಮೆಡಿಸಿನ್ಸು ಅಂತ ಏನಂತಾರೆ, ಫಸ್ಟ್ ಏಡ್ ಐಟಮ್ಮು, ಇಲ್ಲೊಂದು ಎಲೆಕ್ಟ್ರಾಲೈಟು, ಅದೊಂದು ಟ್ಯಾಬ್ಲೆಟ್ ಫಾರ್ಮ್ಯಾಟಲ್ಲಿರುತ್ತೆ, ಮತ್ತು ಒಂದು ವಾಲಿನಿ ಕ್ರೀಮ್ ಒಂದು ಕೊಟ್ಟಿದ್ದೀನಿ ಪೇಯ್ನ್ ರಿಲೀಫ್ಗೆ, ಮತ್ತು ಸ್ಟ್ರೆಪ್ಸಿಲ್ಸು, ಮತ್ತು ಕೆಲವು ಚಾಕ್ಲೇಟ್ಗಳನ್ನು ಸಹಿತ ನಾನು ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ಲಾಂಗ್ ಪೆರೇಡ್ಸ್ ಇರೋದರಿಂದ ಮಕ್ಕಳಿಗೆ ಸೊ ತುಂಬ ಸುಸ್ತಾದಾಗ ಈ ಚಾಕ್ಲೇಟ್ಸ್ ತುಂಬ ಹೆಲ್ಪ್ ಆಗುತ್ತೆ. ಸೊ ಅದಕ್ಕಾಗಿ ಅವ್ರಿಗೆ ಚಾಕ್ಲೇಟ್ಸ್ ಕೊಡೋದು ತುಂಬ ಒಳ್ಳೆಯದಾಗುತ್ತೆ. ನೆಕ್ಸ್ಟು ಕಾಫ್ಸಿಲ್ಸು ಅಥವಾ ಸ್ಟ್ರೆಪ್ಸಿಲ್ಸ್ ಏನು ಬರುತ್ತೆ ಆ ಟ್ಯಾಬ್ಲೆಟ್ಗಳನ್ನು ಸಹಿತ ಚೀವಬಲ್, ಅದನ್ನು ಸಹಿತ ನಾನು ಇದರಲ್ಲಿ ಪ್ಯಾಕ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಒಂದು ಗ್ಲೂಕೋಸ್ ಪೌಡ್ರನ್ನು ಮತ್ತು ಒಂದು ಮೂಸ್ ಸ್ಪ್ರೇ, ಏನಾದರೂ ಅಲ್ಲಿ ಸ್ಪ್ರೈನ್ ಆಯಿತು, ಏನಾದರೂ ಬಿದ್ದುಗ ಏನಾದರೂ ಮಾಡಿಕೊಂಡ್ರು ಅಂತ, ಕಾಲು ಉಳುಕ್ತು ಅಂತೆಲ್ಲ ಅಂದಾಗ ಫಸ್ಟ್ ಏಡ್ಗೆ ಅಂತ ತುಂಬ ಎಸೆನ್ಷಿಯಲ್ ಆಗಿ ಇದು ಬೇಕಾಗುತ್ತೆ. ಸೊ ಅಲ್ಲಿ ಎಲ್ಲ ಮೆಡಿಕಲ್ ಫೆಸಿಲಿಟೀಸ್ ಇರುತ್ತೆ, ಆದರೂ ಮಕ್ಕಳಿಗೆ ಹ್ಯಾಂಡಿಯಾಗಿ ಕೆಲವು ಐಟಮ್ಗಳನ್ನು ಮುಂಜಾಗ್ರತೆಯಾಗಿ ನಾವು ಕಳಿಸೋದು ತುಂಬ ಹೆಲ್ಪ್ ಆಗುತ್ತೆ. ನೋಡಿ, ಇಲ್ಲಿ ಆ ಎಲೆಕ್ಟ್ರೋಲೈಟ್ ಟ್ಯಾಬ್ಲೆಟನ್ನು ಇಲ್ಲಿ ಕಲಿಸ್ಕೊಳ್ಳಿಕ್ಕೆ ಇಲ್ಲಿ ಒಂದು ಸ್ಟೀಲ್ ಬಾಟಲನ್ನು ಸಹಿತ, ಇನ್ಸುಲೇಟೆಡ್ ಬಾಟಲನ್ನು ಸಹಿತ ನಾನು ಕೊಡ್ತಾಯಿದ್ದೀನಿ. ಸೊ ಅದು ಒಂದು ಟ್ಯಾಬ್ಲೆಟ್ಗೆ 250 ml ಆಫ್ ವಾಟ್ರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಅದು ಇನ್ಸುಲೇಟೆಡ್ ಬಾಟ್ಲಲ್ಲಿ ಆಗಿರೋದ್ರಿಂದ ಅದರಲ್ಲಿ ಬಿಸಿ ನೀರನ್ನು ಸಹಿತ ಅವ್ರ ಮಕ್ಕಳು ಕ್ಯಾರಿ ಮಾಡಬಹುದು. ಸೊ ಅದನ್ನು ಸಹಿತ ನೋಡಿ ಇಲ್ಲಿ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ನೆಕ್ಸ್ಟು ಒಂದು ಸೂಜಿ, ದಾರ ಮತ್ತು ಕೆಲವು ಸೇಫ್ಟಿ ಪಿನ್ಗಳನ್ನು ಸಹಿತ ಒಂದು ಸಣ್ಣ ಬಾಕ್ಸಲ್ಲಿ ಹಾಕಿ ಕೊಡೋದ್ರಿಂದ ಮಕ್ಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಏನಾದರೂ ಬಟನ್ ಏನಾದರೂ ಕೀಳೋದು ಅಥವಾ ಬಟ್ಟೆ ಏನಾದರೂ ಎಮರ್ಜೆನ್ಸಿಗೆ ಹರ್ಕೊಂಡ್ರು ಸಹಿತ ಅವ್ರಿಗೆ ಹೆಲ್ಪ್ ಆಗುತ್ತೆ. ನೋಡಿ, ಇಲ್ಲಿ ಒಂದು ಕಂಪಾರ್ಟ್ಮೆಂಟ್ಸ್ ಇರುವಂಥ ಒಂದು ಪ್ಲೇಟು ಮತ್ತು 3 ಸ್ಪೂನನ್ನು ಸಹಿತ ಕೊಡ್ತಾಯಿದ್ದೀನಿ. ಒಂದು ಗ್ಲಾಸನ್ನು ಸಹಿತ ನಾನು ಕೊಡ್ತಾಯಿದ್ದೀನಿ. ಸೊ ಈ ರೀತಿ ಪ್ಲೇಟ್ಗಳನ್ನು ಕೊಡೋದ್ರಿಂದ ಫುಡ್ ಐಟಮ್ಸು ಒಂದಕ್ಕೊಂದು ಮಿಕ್ಸ್ ಆಗೋದಿಲ್ಲ. ಸೊ ಮಕ್ಕಳಿಗೆ ಈಸಿಯಾಗಿ ಹ್ಯಾಂಡಲ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅದನ್ನು ಸಹಿತ ಇದೇ ಬ್ಯಾಗಲ್ಲಿ ಇಡೋದ್ರಿಂದ ಸೊ ಅವರು ಲಂಚ್ ಟೈಮಲ್ಲಿ ಇಮಿಡಿಯೇಟಾಗಿ ಈ ಏನೇನು ಐಟಮ್ ಬೇಕೋ ಅದನ್ನ ಈಸಿಯಾಗಿ ತೊಗೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ಆ ಪ್ಲೇಟನ್ನು ವಾಶ್ ಮಾಡ್ಕೊಳ್ಳಿಕ್ಕೆ ಈ ರೀತಿ ಒಂದು ಸಣ್ಣ ಬಾಟಲಲ್ಲಿ ಡಿಶ್ ವಾಶ್ ಲಿಕ್ವಿಡನ್ನು ಸಹಿತ ಹಾಕೋದ್ರಿಂದ ಮಕ್ಕಳಿಗೆ ಪ್ಲೇಟನ್ನು ತೊಳ್ಕೊಳ್ಳಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಅಲ್ಲಿ ಏನು ಅನುಕೂಲ ಇರುತ್ತೋ ಇಲ್ವೋ, ಸೊ ನಾವು ಪ್ರಿಕಾಷನರಿ ಮೆಷರ್, ಹೈಜೀನನ್ನು ಮೇಂಟೈನ್ ಮಾಡಲಿಕ್ಕೆ ಇದನ್ನು ಕೊಟ್ಟು ಕಳಿಸೋದು ತುಂಬ ಎಸೆನ್ಷಿಯಲ್ ಆಗಿರುತ್ತೆ. ಸೊ ಇದನ್ನು ಸಹಿತ ನಾನು ಇದೇ ಬ್ಯಾಗಲ್ಲಿ ಪ್ಯಾಕ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಒಂದು ವಾಟರ್ ಬಾಟಲ್ಲು. ಸೊ ವಾಟರ್ ಬಾಟ್ಲು ಹೈಡ್ರೇಷನ್ ತುಂಬ ಇಂಪಾರ್ಟೆಂಟು, ತುಂಬ ನೀರು ಕುಡಿಬೇಕಾಗತ್ತೆ. ವಾಟರ್ ಬಾಟಲನ್ನು ಮರೀದೆ ಕ್ಯಾರಿ ಮಾಡಿ. ಮತ್ತು ಒಂದು ಟವಲ್, ಇಲ್ಲಿ ನಾನು 2 ಟವಲ್ಗಳನ್ನು ಪ್ಯಾಕ್ ಮಾಡ್ತಾಯಿದ್ದೀನಿ. ಒಂದು ಟವಲನ್ನು ಪ್ಲೇಟ್ ಒರೆಸ್ಕೊಳ್ಳಿಕ್ಕೆ ಅಥವಾ ಕೈ ಒರೆಸ್ಕೊಳ್ಳಿಕ್ಕೆ ಬೇಕಾಗತ್ತೆ, ಮತ್ತು ಇನ್ನೊಂದು ಅಲ್ಲಿ ತುಂಬ ಬೆವರು ಬಂದಾಗ ಏನಾದರೂ ಫೇಸ್ ಟವಲ್ ಆಗಿ ಸಹಿತ ಯೂಸ್ ಮಾಡ್ಕೊಳ್ಳಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಅದಕ್ಕಾಗಿ ಕೆಲವು ಸಣ್ಣ ಸಣ್ಣ ಟವಲ್ಗಳನ್ನು ಸಹಿತ ಇದೇ ಬ್ಯಾಗಲ್ಲಿ ಇಟ್ಟರೆ ತುಂಬ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ. ನೋಡಿ, ಇಲ್ಲಿ ಒಂದು ಕವರಲ್ಲಿ ಅದೇನು ಸೋರು ಹೋಗಬಾರ್ದು, ಲೀಕ್ ಆಗಬಾರ್ದು ಅಂತ ಹೇಳಿ ನಾನು ಡಿಶ್ ವಾಶ್ ಲಿಕ್ವಿಡನ್ನು ಒಂದು ಕವರಲ್ಲಿ ಸುತ್ತಿ ಇಡ್ತಾ ಇದ್ದೀನಿ. ಮತ್ತು 2 ನ್ಯಾಪ್ಕಿನ್ಗಳನ್ನು ಸಹಿತ ಇಡ್ತಾ ಇದ್ದೀನಿ. ಅದ್ರ ಜೊತೆಯಲ್ಲಿ ಒಂದು ಫೆವಿಕ್ವಿಕ್ಕನ್ನು ಸಹಿತ ಎಮರ್ಜೆನ್ಸಿಗೆ ಅಂತ ಹೇಳಿ ಒಂದು ಫೆವಿಕ್ವಿಕ್ಕನ್ನು ಸಹಿತ ನಾನು ಇದೇ ಬ್ಯಾಗಲ್ಲಿ ಪ್ಯಾಕ್ ಮಾಡ್ತಾ ಇದ್ದೀನಿ. ಸೊ ಈ ಬ್ಯಾಗು ಮಕ್ಕಳ ಹತ್ರ ಬೆಳಗ್ಗೆಯಿಂದ ಸಂಜೆವರೆಗೂ ಇರೋದ್ರಿಂದ ಸೊ ಅವ್ರಿಗೆ ಏನೆಲ್ಲ ನೀಡ್ಸ್ ಬೇಕಾಗುತ್ತೆ ಇಮಿಡಿಯೇಟಾಗಿ ಈ ಬ್ಯಾಗಲ್ಲಿ ಅವರು ಹಾಕ್ಕೊಂಡು ತಗೊಳ್ಬೋದು. ಅಲ್ಲಿ ರೂಮ್ಗೆ ಹೋಗೋದು, ರೂಮಿಂದ ತೊಗೊಂಡು ಬರೋದು, ಸೊ ಆ ಪ್ರಾಬ್ಲಮ್ಮೇ ಇರೋಲ್ಲ. ಸೊ ಇದೊಂದು ಬ್ಯಾಗನ್ನು ಮಕ್ಕಳು ಯಾವಾಗಲೂ ಕ್ಯಾರಿ ಮಾಡೋದ್ರಿಂದ ಅವ್ರಿಗೆ ಏನೆಲ್ಲ ಐಟಮ್ಗಳು ಬೇಕು ಹ್ಯಾಂಡಿಯಾಗಿ ಸಿಗುತ್ತೆ. ಮತ್ತು ಹೆಣ್ಮಕ್ಳಿಗೆ ಇದರಲ್ಲಿ ಒಂದು ಎಕ್ಸ್ಟ್ರಾ ಏನಂತ ಹೇಳಿದ್ರೆ ಸ್ಯಾನಿಟರಿ ನ್ಯಾಪ್ಕಿನ್ಗಳನ್ನು ಕ್ಯಾರಿ ಮಾಡಬೇಕಾಗತ್ತೆ. ಸೊ ಇದೇ ಬ್ಯಾಗಲ್ಲಿ ಇಡೋದ್ರಿಂದ ಎಮರ್ಜೆನ್ಸಿಗೆ ಹೆಣ್ಮಕ್ಳಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ಅವರಿಗಲ್ಲ ಅಂದ್ರೂ ಬೇರೆ ಯಾರಿಗಾದರೂ ಯೂಸ್ಫುಲ್ ಆಗುತ್ತೆ. ನೋಡಿ, ನಾನು ಇಲ್ಲೊಂದು ಈ ಟ್ರಾಲಿ ಬ್ಯಾಗನ್ನು ತೊಗೊಂಡಿದ್ದೀನಿ. ಇದೊಂದು ಮೀಡಿಯಮ್ ಸೈಜ್ನ ಟ್ರಾಲಿ ಬ್ಯಾಗು. ಸೊ ಇಲ್ಲಿ 10 ಡೇಸ್ ಕ್ಯಾಂಪ್ ಆಗಿರೋದ್ರಿಂದ 10 ಪೇರ್ಸ್ ಆಫ್ ಇನ್ನರ್ ವೇರ್ಗಳನ್ನು ನಾನು ಪ್ಯಾಕ್ ಮಾಡಿದ್ದೀನಿ.
10 ಬನಿಯನ್ಸು ಮತ್ತು 10 ಶಾರ್ಟ್ಸ್ಗಳನ್ನು ಸಹಿತ ನಾನು ಈ ರೀತಿಯ ಒಂದು ಪೌಚ್ಗಳಲ್ಲಿ ಹಾಕಿ ಕೊಡ್ತಾಯಿದ್ದೀನಿ. ಸೊ ಬಟ್ಟೆ ಒಂದಕ್ಕೊಂದು ಮಿಕ್ಸ್ ಆಗಲ್ಲ, ಮಕ್ಕಳು ಆರಾಮಾಗಿ ತಗೊಂಡು ಯೂಸ್ ಮಾಡ್ಕೊಳ್ತಾರೆ, ಮೆಸ್ಸಪ್ ಆಗಲ್ಲ ಅನ್ನೋ ಒಂದು ಉದ್ದೇಶದಿಂದ ಈ ರೀತಿ ಪೌಚ್ಗಳಲ್ಲಿ ಹಾಕ್ತಾಯಿದ್ದೀನಿ. ನೆಕ್ಸ್ಟು 1 ಪೇರ್ ಆಫ್ ಸ್ಲಿಪ್ಪರನ್ನು ಸಹಿತ ಕೊಡ್ತಾಯಿದ್ದೀನಿ, ಅಲ್ಲಿ ವಾಶ್ರೂಮ್ಸ್ಗೆ ಆಚೆ ಕಡೆ ಹಾಕ್ಕೊಂಡು ಓಡಾಡೋಕ್ಕೆ. ಮತ್ತು 1 ಪೇರ್ ಆಫ್ ಸ್ಪೋರ್ಟ್ಸ್ ಶೂಗಳು, NCC ಶೂಗಳು ಇರುತ್ತೆ, ಅದು ಯೂನಿಫಾರ್ಮ್ಗೆ. ಸ್ಪೋರ್ಟ್ಸ್ಗಳನ್ನು ಆಡಬೇಕಾದ್ರೆ ಟ್ರ್ಯಾಕ್ ಸೂಟ್ಗೆ 1 ಪೇರ್ ಆಫ್ ಸ್ಪೋರ್ಟ್ಸ್ ಶೂಸ್ಗಳನ್ನು ಕೊಡಬೇಕಾಗತ್ತೆ. ಮತ್ತು ನಾನಿಲ್ಲಿ 10 ಪೇರ್ಸ್ ಆಫ್ ಸಾಕ್ಸನ್ನು ಸಹಿತ ಕೊಡ್ತಾಯಿದ್ದೀನಿ, ಮತ್ತು 10 ಹ್ಯಾಂಡ್ ಕರ್ಚೀಫ್ಸನ್ನು ಸಹಿತ ಕೊಡ್ತಾಯಿದ್ದೀನಿ, ಪ್ರತಿದಿನಕ್ಕೆ ಒಂದೊಂದು ಅಂತ. ಸೊ ಮಕ್ಕಳಲ್ಲಿ ತುಂಬ ಸ್ವೆಟ್ ಆಗ್ತಾರೆ, ಸೊ ಅದಕ್ಕೆ ಡೈಲಿ ಸಾಕ್ಸನ್ನು ಚೇಂಜ್ ಮಾಡೋದು ತುಂಬ ಒಳ್ಳೆಯದಾಗುತ್ತೆ. ಸೊ ಅದಕ್ಕಾಗಿ 10 ಪೇರ್ಸ್ ಆಫ್ ಸಾಕ್ಸು ಮತ್ತು 10 ಹ್ಯಾಂಡ್ ಕರ್ಚೀಫ್ಗಳನ್ನು ಸಹಿತ ನಾನು ಮಗುಗೆ ಪ್ಯಾಕ್ ಮಾಡಿ ಕೊಡ್ತಾಯಿದ್ದೀನಿ. ಈ ರೀತಿ ಟ್ರಾನ್ಸ್ಪರೆಂಟ್ ಕವರ್ಗಳಿಗೆ ಹಾಕೋದ್ರಿಂದ ಮಕ್ಕಳಿಗೆ ಆರಾಮಾಗಿ ಕಾಣಿಸುತ್ತೆ, ಅವ್ರಿಗೆ ಏನೆಲ್ಲ ಐಟಮ್ಗಳನ್ನು ಬೇಕಾಗುತ್ತೆ ಆರಾಮಾಗಿ ಅವರೇ ತಕ್ಕೊಂಡು ಆರ್ಗನೈಸ್ಡ್ ಆಗಿ ಕ್ಲೀನಾಗಿ ಇಟ್ಕೊತಾರೆ. ಮತ್ತು ನೋಡಿ ಇಲ್ಲಿ ನಾನು ಇಲ್ಲೊಂದು 3 ಪೇರ್ಸ್ ಆಫ್ ಟ್ರ್ಯಾಕ್ ಪ್ಯಾಂಟ್ಸು ಮತ್ತು ಕೆಲವು ಸ್ಪೋರ್ಟ್ಸ್ ಟೀ ಶರ್ಟ್ಗಳನ್ನು ಸಹಿತ ಇಟ್ಟಿದ್ದೀನಿ. ಮತ್ತು ಇದು NCC ಟ್ರ್ಯಾಕ್ ಸೂಟ್ಗೆ ಬೇಕಾಗುವಂಥ 2 ವೈಟ್ ಟೀ ಶರ್ಟು, NCC ಟ್ರ್ಯಾಕ್ ಸೂಟನ್ನು ಸಹಿತ ನಾನು ಇದರಲ್ಲಿ ಇಟ್ಟಿದ್ದೀನಿ. ಸೊ ಇದೇ ಬ್ಯಾಗಲ್ಲಿ ಮತ್ತು ಇಲ್ಲಿ ನೋಡಿ ಒಂದು ಕ್ಯಾಶುವಲ್ ವೇರ್ ಅಂತ ಒಂದು ಜೀನ್ಸು ಮತ್ತು ಒಂದು ಟೀ ಶರ್ಟನ್ನು ಸಹಿತ ನಾನು ಇದರಲ್ಲಿ ಇಡ್ತಾ ಇದ್ದೀನಿ. ಸೊ ಮತ್ತು ಯಾರಾದರೂ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ರೆ ಅವರು ಸಹಿತ ಅವ್ರ ಕಲ್ಚರಲ್ ಇವೆಂಟ್ಗೆ ಬೇಕಾಗಿರುವಂತಹ ಡ್ರೆಸ್ಗಳನ್ನು ಅವರು ಕ್ಯಾರಿ ಮಾಡಬೇಕಾಗತ್ತೆ. ಮತ್ತು ನಾನಿಲ್ಲಿ 2 ಟವಲ್ಗಳನ್ನು ಸಹಿತ ಕೊಡ್ತಾ ಇದ್ದೀನಿ, ಅದು ಕಾಟನ್ ಟವಲ್ಗಳು. ಒಂದು ಬಾತ್ ಟವಲ್ ಥರ ಯೂಸ್ ಮಾಡ್ಬೋದು ಮತ್ತು ಇನ್ನೊಂದು ಫೇಸ್ ಟವಲ್ ಥರ ಯೂಸ್ ಮಾಡ್ಕೊಳ್ಬೋದು. ಮತ್ತು ಇಲ್ಲಿ ಕೆಲವು ಒಂದು 4 ಜೊತೆ ಇಲ್ಲಿ ಟೀ ಶರ್ಟ್ಸು ಮತ್ತು ಸ್ಪೋರ್ಟ್ಸ್ ಶಾರ್ಟ್ಸ್ಗಳನ್ನು ಇಟ್ಟಿದ್ದೀನಿ. ಮತ್ತು ಈ ಕಡೆ ಇಲ್ಲಿ ನೈಟ್ ಹಾಕ್ಕೊಳ್ಳಿಕ್ಕೆ ಕಾಟನ್ ಟೀ ಶರ್ಟ್ಸು ಮತ್ತು ಕೆಲವು ಶಾರ್ಟ್ಸ್ಗಳನ್ನು ಕೊಟ್ಟಿದ್ದೀನಿ. ಸೊ ಇದು ನೈಟ್ ಮಲ್ಕೊಳ್ಳಿಕ್ಕೆ ಮಕ್ಕಳಿಗೆ ಕಂಫರ್ಟಬಲ್ ಫೀಲ್ ಆಗುತ್ತೆ. ಮತ್ತು ಇದು ಸ್ಪೋರ್ಟ್ಸ್ ಆಡಲಿಕ್ಕೆ ಅಂತ ಎಕ್ಸ್ಟ್ರಾ ಪೇರ್ ಆಫ್ ಡ್ರೆಸ್ಗಳನ್ನು ನಾನು ಕೊಟ್ಟಿದ್ದೀನಿ. ಮತ್ತು ಇದೊಂದು ಬ್ಯಾಗನ್ನು ಸಹಿತ ಕೊಡ್ತಾಯಿದ್ದೀನಿ. ಈ ಬ್ಯಾಗನ್ನು ಮಕ್ಕಳು ಲಾಂಡ್ರಿ ಬ್ಯಾಗ್ ಥರ ಯೂಸ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ನೋಡಿ, ಇಲ್ಲಿ ಜಿಪ್ ಇದೆ, ಈ ಜಿಪ್ಪನ್ನು ಯೂಸ್ ಮಾಡಿಕೊಂಡು ಅದನ್ನು ಬ್ಯಾಗನ್ನು ಎಕ್ಸ್ಟೆನ್ಷನ್ ದೊಡ್ಡದು ಸಹಿತ ಮಾಡ್ಕೊಬೋದು ಮತ್ತು ಜಿಪ್ ಹಾಕಿ ಚಿಕ್ಕದು ಸಹಿತ ಮಾಡ್ಕೊಳ್ಬೋದು. ಸೊ ಯೂಸ್ಡ್ ಬಟ್ಟೆಗಳನ್ನು, ಲಾಂಡ್ರಿಗೆ ಹಾಕುವಂಥ ಬಟ್ಟೆಗಳನ್ನು ಮಕ್ಕಳು ಇದೇ ಬ್ಯಾಗಲ್ಲಿ ಹಾಕ್ಕೊಳ್ತಾ ಬಂದರೆ ಬೇರೆ ಬಟ್ಟೆಗಳು ಸ್ಮೆಲ್ ಬರಲ್ಲ ಮತ್ತು ಯಾವುದೇ ರೀತಿ ಕನ್ಫ್ಯೂಷನ್ಸ್ ಇರಲ್ಲ ಮಕ್ಕಳಿಗೆ ಅನ್ನೋದರಿಂದ ನಾನು ಈ ಬ್ಯಾಗನ್ನು ಲಾಂಡ್ರಿ ಬ್ಯಾಗ್ ಥರ ಕೊಡ್ತಾಯಿದ್ದೀನಿ. ನೋಡಿ ಇಲ್ಲೊಂದು ಪೌಚ್ ಥರ ಬರುತ್ತೆ, ಸೊ ಇದನ್ನು ಟ್ರಾಲಿ ಬ್ಯಾಗ್ ಅಟ್ಯಾಚ್ ಮಾಡಿಕೊಂಡು ಸಹಿತ ಅವ್ರು ಯೂಸ್ ಮಾಡ್ಬೋದು. ಮತ್ತು ಇಲ್ಲಿ ನಾನು ಇನ್ನರ್ ವೇರ್ಸ್ ಇರುವಂತಹ ಪೌಚು ಮತ್ತು ಕೆಳಗಡೆ ಹಾಸ್ಕೊಳ್ಳಿಕ್ಕೆ ಒಂದು ಬ್ಲ್ಯಾಂಕೆಟನ್ನು ಕೊಟ್ಟಿದ್ದೀನಿ. ಮತ್ತು ಈ ಬ್ಲ್ಯಾಂಕೆಟನ್ನು ಕಂಪಲ್ಸರಿಯಾಗಿ ಬೆಡ್ಡಿಂಗ್ ಏನು ಬೇಕಾಗುತ್ತೆ ಅದು ಕೊಡಬೇಕಾಗತ್ತೆ. ಒಂದು ಬೆಡ್ ಸ್ಪ್ರೆಡನ್ನು ಆ ಬ್ಲ್ಯಾಂಕೆಟ್ ಮೇಲೆ ಹಾಕ್ಕೊಳ್ಳಿಕ್ಕೆ ಒಂದು ಬೆಡ್ ಸ್ಪ್ರೆಡನ್ನು ಸಹಿತ ಕೊಟ್ಟಿದ್ದೀನಿ. ಮತ್ತು ಇನ್ಫ್ಲೇಟೆಡ್ ಪಿಲ್ಲೋಗಳನ್ನು ಸಹಿತ ಕೊಡಬೇಕಾಗತ್ತೆ ಮಕ್ಕಳಿಗೆ. ನೋಡಿ ಇಲ್ಲೊಂದು ಪಿಲ್ಲೋನ ಕೊಟ್ಟಿದ್ದೀನಿ, ಆ ಪಿಲ್ಲೋಗೆ ಹಾಕಲಿಕ್ಕೆ ನಾನು ಒಂದು ಪಿಲ್ಲೋ ಕವರನ್ನು ಸಹಿತ ಕೊಡ್ತಾಯಿದ್ದೀನಿ. ಸೊ ಇದು ಗಾಳಿ ಊದಿದ್ರೆ ಪಿಲ್ಲೋ ಥರ ಆಗುತ್ತೆ. ಸೊ ನೆಕ್ಸ್ಟ್ ಅವರು ಯೂಸ್ ಮಾಡ್ತಾ ಇಲ್ಲ ಅಂದಾಗ ಗಾಳಿಯನ್ನು ಬಿಟ್ಟು ಪ್ಯಾಕ್ ಮಾಡಿ ಇಟ್ಕೊಬೋದು. ಮತ್ತು ಒಂದು ಬೆಡ್ಶೀಟ್ ಬ್ಲ್ಯಾಂಕೆಟನ್ನು ಕೊಡ್ತಾಯಿದ್ದೀನಿ. ಸೊ ಇಷ್ಟು ಬೆಡ್ಡಿಂಗಿಗೆ ಬೇಕಾಗಿರುವಂಥದ್ದು. ಮತ್ತು ಆಗಲೇ ಪ್ಯಾಕ್ ಮಾಡಿದಂತಹ ಸ್ಪೋರ್ಟ್ಸ್ ಶೂಸು, 1 ಪೇರ್ ಆಫ್ ಸ್ಲಿಪ್ಪರ್ಸು ಸಹಿತ ನಾನು ಇಲ್ಲೇ ಪ್ಯಾಕ್ ಮಾಡಿ ಇಡ್ತಾಯಿದ್ದೀನಿ. ಅಲ್ಲಿಗೆ ಹೋದ ತಕ್ಷಣ ಮಕ್ಕಳು ಸ್ಪೋರ್ಟ್ಸ್ ಶೂಗಳನ್ನು ಮತ್ತು ಸ್ಲಿಪ್ಪರ್ಗಳನ್ನು ಆಚೆ ತೆಗೆದಿಟ್ಬಿಡ್ತಾರೆ. ಸೊ ಅದು ಡೈಲಿ ಆಚೆನೇ ಇರುತ್ತೆ. ಮತ್ತು ನೋಡಿ ಇಲ್ಲಿ ಕ್ಯಾಶುವಲ್ ವೇರನ್ನು ಸಹಿತ ಮಕ್ಕಳಿಗೆ ಆರಾಮಾಗಿ ಕಾಣಿಸೋ ರೀತಿ ಈ ಕಡೆ ಇಟ್ಟಿದ್ದೀನಿ. ಮತ್ತು ಈ ಲಾಂಡ್ರಿ ಬ್ಯಾಗನ್ನು ಸಹಿತ ಇಲ್ಲೇ ಇಡ್ತಾಯಿದ್ದೀನಿ. ಸೊ ಆ ಕಡೆಗೆ ಏನೆಲ್ಲ ಪ್ಯಾಕ್ ಮಾಡ್ತೀನಿ ಅಂತ ಸಹಿತ ತೋರಿಸ್ತೀನಿ. ಮತ್ತು ಇಲ್ಲಿ ನೋಡಿ, ಇದು ಕೆಲವು ಬೇಸಿಕ್ ಐಟಮ್ಗಳು ಮಕ್ಳಿಗೆ ತುಂಬ ಅವಶ್ಯಕತೆ. ಒಂದು ಮಸ್ಕಿಟೋ ರಿಪಲೆಂಟನ್ನು ಕೊಡ್ತಾಯಿದ್ದೀನಿ, ಮತ್ತು ಒಂದು ಏನಾದರೂ ಗಾಯ ಮಾಡಿಕೊಂಡ್ರೆ ಅಂತ ಒಂದು ಆಯಿಂಟ್ಮೆಂಟು, ಮತ್ತು ನೇಸಲ್ ಡ್ರಾಪ್ಸನ್ನು ಸಹಿತ ಕೊಡ್ತಾಯಿದ್ದೀನಿ ಕೋಲ್ಡ್ ಏನಾದರೂ ಆದರೆ. ಮತ್ತು ಒಂದು ಅಮೃತಾಂಜನನ್ನು ಸಹಿತ ಕೊಡ್ತಾಯಿದ್ದೀನಿ. ಅದ್ರ ಜೊತೆಯಲ್ಲಿ ಒಂದು ರೋಲ್ ಆನ್, ಪೇಯ್ನ್ ರಿಲೀಫ್ಗೆ ಅಂತ ಒಂದು ರೋಲ್ ಆನನ್ನು ಸಹಿತ ನಾನು ಕೊಡ್ತಾಯಿದ್ದೀನಿ. ಸೊ ಈ ರೀತಿ ಎಲ್ಲವನ್ನು ಒಂದು ಜಿಪ್ ಲಾಕ್ಗೆ, ಟ್ರಾನ್ಸ್ಪರೆಂಟ್ ಜಿಪ್ ಲಾಕ್ಗೆ ಹಾಕೋದ್ರಿಂದ ಮಕ್ಕಳಿಗೆ ಯಾವಾಗ ಬೇಕೋ ಆವಾಗ ಮಕ್ಕಳಿಗೆ ಏನು ಅವಶ್ಯಕತೆ ಇರುತ್ತೋ ಅದನ್ನು ತೊಗೊಂಡು ಮತ್ತೆ ಅದರಲ್ಲಿ ಇಡ್ತಾರೆ. ಸೊ ಮಸ್ಕಿಟೋ ನೆಟ್ಗಳನ್ನು ಕ್ಯಾರಿ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳಿದಾಗ ಮಸ್ಕಿಟೋ ರಿಪಲೆಂಟ್ಗಳನ್ನು ಮಕ್ಕಳು ಕ್ಯಾರಿ ಮಾಡಲೇಬೇಕಾಗತ್ತೆ. ಈ ಎಲ್ಲದರ ಜೊತೆ ಮಗು ಏನಾದರೂ ಮೆಡಿಸಿನ್ಸ್ಗಳನ್ನು ತೊಗೊತಾ ಇದ್ದರೆ, ಪರ್ಸ್ನಲ್ ಮೆಡಿಸನ್ಗಳನ್ನು, ಅದನ್ನು ಸಹಿತ ಇದರಲ್ಲೇ ಪ್ಯಾಕ್ ಮಾಡಬೇಕಾಗತ್ತೆ. ಯಾವುದೇ ರೀತಿಯ ಸೆಲ್ಫ್ ಮೆಡಿಸನ್ಗಳನ್ನು ಕೊಡಬೇಡಿ, ಮೆಡಿಕಲ್ ಸ್ಟೋರ್ಗಳಿಗೆ ಹೋಗಿ ಮೆಡಿಸನನ್ನು ತರಬೇಡಿ. ಡಾಕ್ಟ್ರ್ ಹತ್ರ ಹೋಗಿ ಡಾಕ್ಟ್ರ್ ಹತ್ರನೇ ಬರೆಸ್ಕೊಂಡು ಏನೆಲ್ಲ ಫೀವರು, ಕೋಲ್ಡು, ಕಾಫು, ಸೊ ಮತ್ತು ಸ್ಟೊಮಕ್ ಅಪ್ಸೆಟ್ಟು ಅಂಥದಕ್ಕೆಲ್ಲ ಮೆಡಿಸನ್ಗಳನ್ನು ಕೊಟ್ಟು ಕಳಿಸಿ. ಅಲ್ಲಿ ಎಲ್ಲ ರೀತಿಯ ಮೆಡಿಕಲ್ ಫೆಸಿಲಿಟಿಗಳು ಸಹಿತ ಕೊಡ್ತಾರೆ ಅವರು. ಸೊ ಆದರೂ
ಎಮರ್ಜೆನ್ಸಿಗೆ ಅಂತ ಹೇಳಿ ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೆ ಕೊಟ್ಟು ಕಳಿಸಿ. ಆದರೆ ಮಕ್ಕಳ ಪರ್ಸನಲ್ ಮೆಡಿಸಿನ್ಸ್ ಏನು ತೊಗೊತಾ ಇರ್ತಾರೆ ಅದನ್ನು ಮರಿಬೇಡಿ. ಮತ್ತು ಇಲ್ಲಿ ನೋಡಿ, ಇದು ಆ ಮಕ್ಕಳಿಗೆ ಪರ್ಸನಲ್ ಹೈಜೀನ್ಗೆ ಅಂತ ಯೂಸ್ ಮಾಡೋದು ಒಂದು ಪೌಡ್ರನ್ನು ಕೊಟ್ಟಿದ್ದೀನಿ, ಡರ್ಮಿಕೂಲ್ ಪೌಡ್ರನ್ನು, ಮತ್ತು ಒಂದು ಮಾಯ್ಶ್ಚರೈಸರು, ಒಂದು ಲಿಪ್ ಬಾಮ್ ಕೊಟ್ಟಿದ್ದೀನಿ, ಒಂದು ಕೋಂಬು, ಮತ್ತು ಕೆಲವು ಇಯರ್ ಬಡ್ಸ್ಗಳನ್ನು ಸಹಿತ ನಾನು ಇದರಲ್ಲಿ ಪ್ಯಾಕ್ ಮಾಡಿದ್ದೀನಿ. ಹೆಣ್ಮಕ್ಳಾದರೆ ಕಾಸ್ಮೆಟಿಕ್ಸನ್ನು ಕ್ಯಾರಿ ಮಾಡ್ತಾರೆ. ಮತ್ತು ನಾನು ಇಲ್ಲಿ ಒಂದು ಸ್ನ್ಯಾಕ್ ಕಿಟ್ಟನ್ನು ಸಹಿತ ಪ್ಯಾಕ್ ಮಾಡಿಟ್ಟಿದ್ದೀನಿ. ಇದರಲ್ಲಿ ಒಂದು ಸ್ಮಾಲ್ ಪ್ಯಾಕೆಟ್ ಆಫ್ ಬ್ರೆಡ್ ಇದೆ, ಒಂದು ಸಣ್ಣ ಜಾಮ್ ಇದೆ, ಮತ್ತು ಕೆಲವು ಬಿಸ್ಕೆಟ್ಗಳನ್ನು ಕೊಟ್ಟಿದ್ದೀನಿ. NCC ಕ್ಯಾಂಪ್ ಅಂದರೆ ಒಳ್ಳೆ ಹೆಲ್ದಿ ಫುಡ್ಡನ್ನೇ ಕೊಡ್ತಾರೆ. ಸೊ ಅದಕ್ಕೆ ಯಾವುದೇ ರೀತಿ ಅವಶ್ಯಕತೆ ಇಲ್ಲ. ಸೊ ಆದರೆ ಎಮರ್ಜೆನ್ಸಿಗೆ ಏನಕ್ಕಾದರೂ ಬೇಕಾಗ್ಬೋದು ಅಂತ ಸ್ನ್ಯಾಕ್ಸ್ ಕೊಡ್ತಾಯಿದ್ದೀನಿ. ಮತ್ತು ಇದು ಎಸೆನ್ಷಿಯಲ್ಸ್, ಬೇಕೇ ಬೇಕು, ಅಗತ್ಯವಾದ ವಸ್ತುಗಳು. ಇದರಲ್ಲಿ ಒಂದು ಶೂ ಬ್ರಷು, ಪಾಲಿಶು, ಒಂದು ನೇಲ್ ಕಟ್ರು, ಕೆಲವು ಪ್ಲಾಸ್ಟಿಕ್ ಕವರ್ಗಳು, ಮತ್ತು ಬೀಗ ಮತ್ತು ಬೀಗದ ಕೈಯನ್ನು ಸಹಿತ ಕೊಡ್ತಾಯಿದ್ದೀನಿ, ಮತ್ತು ಸಣ್ಣ ಸೀಸರು ಅನ್ನು ಸಹಿತ ಕೊಟ್ಟು ಕಳಿಸಿ. ಮತ್ತು ಒಂದು ದಾರಾನ ಕೊಡೋಕ್ಕೆ ಮರಿಬೇಡಿ. ಒದ್ದೆ ಬಟ್ಟೆಗಳನ್ನೇನಾದರೂ ಒಣಗಾಕೊಳ್ಳಿಕ್ಕೆ ಬೇಕಾಗತ್ತೆ ಮಕ್ಕಳಿಗೆ. ಸೊ ಅದಕ್ಕೆ ನಾನೊಂದು ಸಣ್ಣ ಈ ರಿಬ್ಬನ್ ಥರ ಇದ್ದಿದ್ದಂಥದ್ದನ್ನೇ ಕೊಡ್ತಾಯಿದ್ದೀನಿ. ಮತ್ತು 2 ಸ್ಟೀಲ್ ಆ್ಯಂಗರ್ಗಳನ್ನು ಸಹಿತ ಕೊಡ್ತಾಯಿದ್ದೀನಿ. ಸೊ ಅವರ ಯೂನಿಫಾರ್ಮ್ಗಳನ್ನು ಹ್ಯಾಂಗ್ ಮಾಡ್ಕೊಳ್ಳಿಕ್ಕೆ ಪ್ರತಿ ದಿವಸ ಅಲ್ಲಿ ಐರನ್ ಬಾಕ್ಸ್ ತೊಗೊಂಡು ಹೋಗಬೇಕು. ಆದರೂ ಅಲ್ಲಿ ಪ್ರತಿ ದಿವಸ ಬಟ್ಟೆಗಳನ್ನು ಐರನ್ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ಅದಕ್ಕೆ ಬಟ್ಟೆಗಳು ಕ್ರಷ್ ಆಗೋ ರೀತಿ ಹ್ಯಾಂಗರ್ಗಳಲ್ಲಿ ಹ್ಯಾಂಗ್ ಮಾಡಿ ಇಟ್ಟರೆ ತುಂಬ ಕ್ಲೀನಾಗಿ ಇರುತ್ತೆ. ಸೊ ಮತ್ತು ಇಲ್ಲಿ ನೋಡಿ, NCC ಒಂದು ಪೇರ್ ಆಫ್ ಯೂನಿಫಾರ್ಮ್, ಇನ್ನೊಂದು ಪೇರ್ ಆಫ್ ಯೂನಿಫಾರ್ಮ್ ಐರನ್ ಮಾಡ್ಲಿಕ್ಕೆ ಕೊಟ್ಟಿದ್ದೀನಿ. ಸೊ ಹಾಗಾಗಿ ಇಲ್ಲಿ 1 ಪೇರ್ ಆಫ್ ಯೂನಿಫಾರ್ಮ್ ಅಲ್ಲಿ ಟ್ರ್ಯಾಕ್ ಸೂಟನ್ನು ಸಹಿತ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಸೊ ಇದರಲ್ಲಿ NCC ಐಟಮ್ಗಳು ಏನು ಬೇಕೋ ಅದನ್ನೆಲ್ಲ ಸಹಿತ ನಾನಿಲ್ಲಿ ಅರೇಂಜ್ ಮಾಡಿ ಇದೇ ಬ್ಯಾಗಲ್ಲಿ ನಾನು ಪ್ಯಾಕ್ ಮಾಡಿ ಇಡ್ತಾ ಇದ್ದೀನಿ. ಸೊ ಈ ಥ್ರೆಡ್ಡನ್ನು ಕೊಡೋದು ಮಾತ್ರ ದಯವಿಟ್ಟು ಮರಿಬೇಡಿ, ಮಿಸ್ ಮಾಡದೆ ಒಂದು ದಾರಾನ ಸಹಿತ ಕೊಟ್ಟು ಕಳಿಸಿ. ಮತ್ತು ನಾನಿಲ್ಲಿ ಕೆಲವು ಶಾಂಪೂ ಶ್ಯಾಶೆಟ್ಗಳನ್ನು ಕೊಡ್ತಾಯಿದ್ದೀನಿ. ಶಾಂಪೂ ಬಾಟಲನ್ನು ಕೊಟ್ಟರೆ ಹ್ಯಾಂಡಿಯಾಗಿ ಕ್ಯಾರಿ ಮಾಡೋಕ್ಕಾಗಲ್ಲ. ಒಂದು ಬ್ರಷ್ಷು ಮತ್ತು ಬ್ರಷ್ ಹೋಲ್ಡರ್ ಒಂದು, ಮತ್ತು ಒಂದು ಬಾತ್ ಜೆಲ್ ಒಂದು ಕೊಡ್ತಾಯಿದ್ದೀನಿ, ಮತ್ತು ಒಂದು ಸ್ಕ್ರಬ್ಬರು. ಮತ್ತು ನೋಡಿ, ಇಲ್ಲಿ ನಾನು ಸೋಪನ್ನು ಹಾಗೆ ಕೊಡೋ ಬದಲು ಸೋಪನ್ನು ಸ್ಕ್ರ್ಯಾಪ್ ಮಾಡಿದ್ದೀನಿ, ಪೀಲ್ ಥರ ಮಾಡಿದ್ದೀನಿ. ಸೊ ಈ ರೀತಿ ಪೀಲ್ಗಳನ್ನು ಮಾಡಿರುವಂಥ ಸಣ್ಣ ಸಣ್ಣ ತುಂಡುಗಳನ್ನು ಎತ್ಕೊಂಡು ಮಗುಗೆ ಎಷ್ಟು ಬೇಕೋ ಅದನ್ನು ಅಷ್ಟು ಯೂಸ್ ಮಾಡಿಕೊಂಡ್ರೆ ತುಂಬ ಈಸಿಯಾಗಿರುತ್ತೆ. ಸೊ ಅದ್ರ ಬದಲು ಸೋಪ್ ಪೂರ್ತಿ ಒದ್ದೆ ಆದರೆ ಎಲ್ಲ ಮೆಸ್ಸಪ್ ಆಗುತ್ತೆ. ಸೊ ಅದ್ರ ಬದಲು ಈ ರೀತಿ ಎತ್ಕೊಟ್ರೆ ಮಕ್ಕಳಿಗೆ ತುಂಬ ಈಸಿಯಾಗಿ ಹ್ಯಾಂಡಿಯಾಗಿ ಮೇಂಟೈನ್ ಮಾಡ್ತಾರೆ. ಇದನ್ನು ಸಹಿತ ಒಂದು ಜಿಪ್ ಲಾಕ್ ಕವರ್ಗೆ ಹಾಕ್ತಾಯಿದ್ದೀನಿ. ಅದರೆಲ್ಲದ್ರ ಜೊತೆ ಕೆಲವು ನ್ಯೂಸ್ ಪೇಪರ್ಗಳು, ಕೆಲವು ಪ್ಲಾಸ್ಟಿಕ್ ಕವರ್ಗಳು, ಏನಾದರೂ ಇನ್ ಕೇಸ್ ಬಟ್ಟೆ ಏನಾದರೂ ಒದ್ದೆ ಆಯಿತು ಎತ್ಕೊಂಡು ಬರಬೇಕಾದ್ರೆ ಅದ್ರ ರೀತಿ ಏನಾದರೂ ಇದ್ದರೆ ಕವರ್ಗಳನ್ನು ಸಹಿತ ಕೊಡಬೇಕು. ಮತ್ತು ಒಂದು ಟೂತ್ ಪೇಸ್ಟನ್ನು ಸಹಿತ ನಾನು ಇದರಲ್ಲೇ ಆ್ಯಡಪ್ ಮಾಡ್ತಾಯಿದ್ದೀನಿ. ಸೊ ಎಲ್ಲವನ್ನು ಈ ಜಿಪ್ ಲಾಕ್ ಕವರ್ಗೆ ಹಾಕಿ ಪ್ಯಾಕ್ ಮಾಡಿ ನೋಡಿ, ಇಲ್ಲಿ ಈ ಸೆಪ್ರೇಟಾಗಿ ಕಾಣೋ ರೀತಿ ಇಡ್ತಾಯಿದ್ದೀನಿ. ಮತ್ತು ನೆಕ್ಸ್ಟ್ ಈ ಕಡೆಗೆ ನಾವೀಗ ಪ್ಯಾಕ್ ಮಾಡೋಣ. ಇಲ್ಲಿ ನೋಡಿ, ಆ ಸ್ಪೋರ್ಟ್ಸ್ ಟೀ ಶರ್ಟ್ಗಳು, ಶಾರ್ಟ್ಸ್ಗಳು ಅಂತ ಹೇಳಿದ್ನಲ್ಲ, ಅದ್ರ ಜೊತೆ ನೈಟ್ ವೇರ್ಗಳನ್ನು ಸಹಿತ ಈ ರೀತಿ ಪ್ಯಾಕ್ ಮಾಡಿಡೋದ್ರಿಂದ ಮಕ್ಕಳಿಗೆ ಆರಾಮಾಗಿ ಎತ್ಕೊಳ್ಬೋದು. ಮತ್ತು ಇಲ್ಲಿ NCC ಟ್ರ್ಯಾಕ್ ಸೂಟು, ಅದಕ್ಕೆ ಟೀ ಶರ್ಟು, ಮತ್ತು ಕೆಲವು ಟ್ರ್ಯಾಕ್ ಪ್ಯಾಂಟ್ಸು, ಮತ್ತು ಅದಕ್ಕೆ ಬೇಕಾಗಿರುವಂತಹ ಸ್ಪೋರ್ಟ್ಸ್ ಟೀ ಶರ್ಟ್ಗಳನ್ನು ಸಹಿತ ನಾನು ಈ ರೀತಿ ಪೌಚಲ್ಲಿ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಮತ್ತು ಇಲ್ಲಿ ಫಸ್ಟ್ ಏಡ್ ಐಟಮ್ಗಳು ಏನು ಬೇಕಾಗುತ್ತೆ, ಮಸ್ಕಿಟೋ ರಿಪಲ್ಲೆಂಟ್ ಮತ್ತು ಪರ್ಸನಲ್ ಹೈಜೀನ್ ಐಟಮ್ಗಳನ್ನು ಎಲ್ಲ ಒಂದು ಟ್ರಾನ್ಸ್ಪರೆಂಟ್ ಕವರ್ಗಳಿಗೆ ಹಾಕಿ ಇಡೋದ್ರಿಂದ ಮಕ್ಕಳಿಗೆ ಎಲ್ಲಿ ಏನಿದೆ ಅಂತ ತೊಗೊಂಡು ಮತ್ತು ಅದೇ ಕವರಲ್ಲಿ ಹಾಕಿ ಅವರು ಜೋಡಿಸಿ ಆರಾಮಾಗಿ ಇಟ್ಕೊಳ್ತಾರೆ. ನೋಡಿ, ಇಲ್ಲಿ ಸಾಕ್ಸು ಮತ್ತು ಕರ್ಚೀಫ್ಗಳನ್ನು ಸಹಿತ ನಾನು ಇಲ್ಲೇ ಇಡ್ತಾ ಇದ್ದೀನಿ. ಸೊ ಯಾವುದೇ ರೀತಿಯ ಮಕ್ಕಳಿಗೆ ಗೊಂದಲ ಆಗಲ್ಲ, ಮೆಸ್ಸಪ್ ಆಗಲ್ಲ, ಆರ್ಗನೈಸ್ಡ್ ಆಗಿ ನೀಟಾಗಿ ಇಟ್ಕೊಳ್ತಾರೆ. ಸೊ ಅದಕ್ಕಾಗಿ ಈ ರೀತಿಯ ಜಿಪ್ ಲಾಕ್ ಕವರ್ಗಳನ್ನು ತೊಗೊಳ್ಳಿ. ಸೊ ಮತ್ತು ಆ ರೀತಿ ಪೌಚ್ಗಳು ಸಹಿತ ನಿಮಗೆ ಅಮೆಝಾನಲ್ಲಿ, ಫ್ಲಿಪ್ಕಾರ್ಟಲ್ಲಿ, ಆನ್ಲೈನಲ್ಲೆಲ್ಲ ಸಿಗುತ್ತೆ ನೋಡಿ. ಇಲ್ಲೊಂದು ಶೂ ಪೌಚ್ಗಳಿದೆ. ಸೊ ಈ ರೀತಿ ಎಲ್ಲ ಇಡೋದ್ರಿಂದ ಮಕ್ಕಳಿಗೆ ಆರ್ಗನೈಸ್ಡ್ ಆಗಿ ಡಿಸಿಪ್ಲಿನ್ಡ್ ವೇನಲ್ಲಿ ಯಾವುದೇ ರೀತಿ ಮೆಸಪ್ ಮಾಡ್ಕೊಳ್ದೆ ಕ್ಲೀನಾಗಿ ಐಟಮ್ಗಳನ್ನು ಪ್ಲೇಸ್ ಮಾಡ್ಕೊತಾರೆ. ಮತ್ತು ಇಲ್ಲಿ ನೋಡಿ, ಬ್ಲ್ಯಾಂಕೆಟನ್ನು ಕೊಡೋದನ್ನು ಮಾತ್ರ ಮರಿಬೇಡಿ. ಅಲ್ಲೇನಾದರೂ ಬೆಡ್ ಇದ್ದರೆ ಬೆಡ್ ಮೇಲೆ ಹಾಕ್ಕೊತಾರೆ. ಇಲ್ಲ ಅಂತ ಹೇಳಿದ್ರೆ ಇದನ್ನು ಹಾಸ್ಕೊಂಡು ಹೆಂಗೂ ಇನ್ಫ್ಲೇಟೆಡ್ ದಿಂಬಿರುತ್ತಲ್ಲ ಅದನ್ನೇ ಸುತ್ತಬಿಟ್ಟು ಇಡ್ತಾರೆ. ಸೊ ಸುತ್ತಬಿಟ್ಟು ನೈಟ್ ಇಡ್ತಾರೆ, ಮತ್ತು ರಾತ್ರಿ ಮಲ್ಕೊಬೇಕಾದ್ರೆ ಅದನ್ನು ಹಾಸಿಗೆ ಥರ ಬಿಚ್ಕೊಂಡು ಮಲ್ಕೊತಾರೆ. ಸೊ ಮಕ್ಕಳಿಗೆ ಈಸಿಯಾಗಿ ಕ್ಯಾರಿ ಆನ್ ಮಾಡ್ಕೊಳ್ತಾರೆ. ಸೊ ಇದು ನೀಟಾಗಿ ಆರ್ಗನೈಸ್ಡ್ ವೇ ಅಲ್ಲಿ ಇರುತ್ತೆ. ಸೊ ಈ ರೀತಿ ಜೋಡಿಸಿ ಕೊಟ್ಟರೆ ಮಕ್ಕಳಿಗೆ ಏನು ಬೇಕೋ ಆ ವಸ್ತುಗಳನ್ನು ತೊಗೊಳ್ತಾರೆ. ನೋಡಿ, ಇಲ್ಲೇ ನಾನು ಹ್ಯಾಂಗರ್ಗಳನ್ನು ಸಹಿತ ಇಡ್ತಾ ಇದ್ದೀನಿ. ಈ ನ್ಯೂಸ್ ಪೇಪರು ಮತ್ತು ಈ ರೀತಿಯ ಪಾಲಿಥಿನ್ ಕವರ್ಗಳು, ಪ್ಲಾಸ್ಟಿಕ್ ಕವರ್ಗಳನ್ನು ಸಹಿತ ನಾನು ಇಲ್ಲೇ ಮಕ್ಕಳು ಕೈ ಸಿಗೋ ರೀತಿ ಇಡ್ತೀನಿ. ಮೊಬೈಲ್ ಕೊಡ್ತಾ ಇದ್ದರೆ ಪವರ್ ಬ್ಯಾಂಕು, ಚಾರ್ಜರನ್ನು ಕೊಡೋದನ್ನು ಮರಿಬೇಡಿ. ಆಂಡ್ರಾಯ್ಡ್ ಫೋನ್ಗಳಿಗಿಂತ ನಾರ್ಮಲ್ ಕೀಪ್ಯಾಡ್ ಮೊಬೈಲ್ಗಳನ್ನು ಕೊಟ್ಟು ಕಳಿಸಿ.
ಸೊ ಅನ್ವಾಂಟೆಡ್ ಕನ್ಫ್ಯೂಷನ್ಸ್ ಇರಲ್ಲ. ನೋಡಿ ಇಲ್ಲಿ ಅಲ್ಲಿಗೆ ಹೋದ ತಕ್ಷಣ ಫ್ರೆಶ್ ಅಪ್ ಆಗೋಕ್ಕೆ ಟವಲ್ಸ್ ಬೇಕಾಗತ್ತೆ. ಸೊ ಅದಕ್ಕಾಗಿ ನಾನು 2 ಟವಲ್ಗಳನ್ನು ಇಲ್ಲಿ ಇಡ್ತಾ ಇದ್ದೀನಿ. ನಾರ್ಮಲಿ ಕಾಟನ್ ಟವಲ್ಗಳನ್ನು ಕೊಟ್ಟು ಕಳಿಸಿ, ಒಣಗೋಕ್ಕೂ ಈಸಿಯಾಗಿರುತ್ತೆ ಮತ್ತು ಮಕ್ಕಳಿಗೂ ಕಂಫರ್ಟಬಲ್ ಆಗಿ ಫ್ರೀಯಾಗಿ ಯೂಸ್ ಮಾಡ್ತಾರೆ ಮಕ್ಕಳು. ದೊಡ್ಡ ದೊಡ್ಡ ಟವಲ್ಗಳಿಗಿಂತ ಈ ರೀತಿಯ ಕಾಟನ್ ಟವಲ್ಗಳನ್ನು ಕೊಡಿ. ಸೊ ಲಾಂಡ್ರಿ ಬಾಸ್ಕೆಟ್ ರೀತಿ ಏನಾದರೂ ಕೊಡೋದನ್ನು ಮರಿಬೇಡಿ. ನೋಡಿ ಇಲ್ಲಿ ಅಲ್ಲೊಂದು ಪ್ಯಾಕ್ ರೆಡಿ ಆಯಿತು ಮತ್ತು ಇಲ್ಲೊಂದು ಟ್ರಾಲಿ ಬ್ಯಾಗು ಸಹಿತ ರೆಡಿ ಆಯಿತು. ಸೊ ಈ ಎಲ್ಲ ಐಟಮ್ಗಳನ್ನು ಈ ಟ್ರಾಲಿ ಬ್ಯಾಗ್ ಹಾಕಿ ಇಡ್ತಾ ಇದ್ದೀವಿ. ನೆಕ್ಸ್ಟು ಬ್ಯಾಗನ್ನು ಸೀಲ್ ಮಾಡಿ ಇಡ್ಬೋದು. ನೆಕ್ಸ್ಟ್ ನೋಡಿ ಇಲ್ಲಿ ಕೆಲವು ಚೆಕ್-ಇನ್ ಲಿಸ್ಟನ್ನು ಒಂದು ಹಾಕಿದ್ದೀನಿ, ಚೆಕ್ ಲಿಸ್ಟನ್ನು. ನಿಮಗೆ ಇದರಲ್ಲಿ ಎಲ್ಲ ಐಟಮ್ಗಳನ್ನು ನಾನಲ್ಲಿ ಪ್ಯಾಕ್ ಮಾಡಿರುವಂಥ ಆಲ್ಮೋಸ್ಟ್ ಎಲ್ಲ ಐಟಮ್ಗಳನ್ನು ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ. ಇದರ ಒಂದು ಸ್ಕ್ರೀನ್ಶಾಟನ್ನು ತೆಗೆದಿಟ್ಕೊಳ್ಳಿ. ಸೊ ಈ ರೀತಿಯ ಒಂದು ಚೆಕ್ ಲಿಸ್ಟನ್ನು ರೆಡಿ ಮಾಡಿಕೊಂಡ್ರೆ ನಮಗೆ ಏನೆಲ್ಲ ವಸ್ತುಗಳು ಬೇಕಾಗತ್ತೆ ಅನ್ನೋದನ್ನು, ಯಾವ ವಸ್ತುವನ್ನು ಮರೆಯದೆ ನಾವು ಕ್ಲೀನಾಗಿ ಪ್ಯಾಕ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ಆಲ್ಮೋಸ್ಟ್ ಎಲ್ಲ ವಸ್ತುಗಳು ಏನೇನು ಬೇಕು ಅಂತ ನಾನು ಚೆಕ್ ಲಿಸ್ಟನ್ನು ರೆಡಿ ಮಾಡಿದ್ದೀನಿ. ಟಾಯ್ಲೆಟ್ರೀಸಿಂದ ಹಿಡಿದು ಇನ್ನರ್ ವೇರ್ಸು ಮತ್ತು ಏನೆಲ್ಲ ಬಟ್ಟೆ ಬೇಕಾಗ್ಬೋದು, ಯೂನಿಫಾರ್ಮು, ಸೊ ಎಲ್ಲವನ್ನೂ ಮೆನ್ಷನ್ ಮಾಡಿ ಯಾವುದೇ ಮಿಸ್ ಆಗದೆ ರೀತಿ ನಾನು ಎಲ್ಲವನ್ನು ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಇನ್ ಕೇಸ್ ಇದರಲ್ಲಿ ಏನಾದರೂ ಮಿಸ್ ಆಗಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ಇನ್ಯಾವುದಾದ್ರೂ ಮಕ್ಕಳಿಗೆ ಯೂಸ್ ಆಗಬಹುದು. ಸೊ ಈ ರೀತಿ ಒಂದು ಚೆಕ್ ಲಿಸ್ಟನ್ನು ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿಯ ಐಟಮ್ಗಳು ಮಿಸ್ಅಪ್ ಆಗಲ್ಲ. ಸೊ ಅದಕ್ಕೆ ಇದೊಂದು ನೀವೊಂದು ಸ್ಕ್ರೀನ್ಶಾಟನ್ನು ತೆಗೆದಿಟ್ಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ನಾನೊಂದು ಬಕೆಟು ಮತ್ತು ಮಗ್ಗನ್ನು ಕಳಿಸ್ಬೇಕು ಮತ್ತು ಒಂದು ಐರನ್ ಬಾಕ್ಸನ್ನು ಸಹಿತ ಕಳಿಸ್ಬೇಕು. ಸೊ ಬಕೆಟು ಮತ್ತು ಜಗ್ಗನ್ನು 3 ಜನರಿಗೆ ಒಂದು ಬಕೆಟು ಜಗ್ ಥರ ಮಕ್ಕಳು ಶೇರ್ ಮಾಡ್ಕೊಬೋದು. ಮತ್ತು ಐರನ್ ಬಾಕ್ಸನ್ನು ಅಷ್ಟೇ. ಸೊ ಒಬ್ಬರು ಬಕೆಟ್ ಆ್ಯಂಡ್ ಜಗ್ ತೊಗೊಂಬಂದರೆ ಇನ್ನೊಬ್ಬರು ಐರನ್ ಬಾಕ್ಸನ್ನು ತೊಗೊಂಡು ಬರ್ಬೋದು. ಸೊ ಈ ರೀತಿ ಸಹಿತ ಮಕ್ಕಳು ಅವರವರ ಅಂಡರ್ಸ್ಟ್ಯಾಂಡಿಂಗಲ್ಲೂ ಬೇಕಾದರೆ ಮಕ್ಕಳು ತೊಗೊಂಡು ಬಂದು ಶೇರ್ ಮಾಡಿ ಇಟ್ಕೊಳ್ಬೋದು. ಸೊ ನೋಡಿ ಇಲ್ಲಿ ಎಲ್ಲ ವಸ್ತುಗಳು ಯಾವುದೇ ರೀತಿ ಮಿಸ್ ಆಗದೇ ಇರೋ ರೀತಿ ಚೆಕ್ ಲಿಸ್ಟನ್ನು ನೋಡಿ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಸೊ ಇಲ್ಲಿ ಇದರ ಪ್ರಕಾರ ನೀವೇನಾದರೂ ಜೋಡಿಸ್ಕೊಂಡೋದ್ರೆ ಯಾವುದೇ ರೀತಿಯ ಕನ್ಫ್ಯೂಷನ್ಸ್ ಇರಲ್ಲ. ಸೊ ಮತ್ತೆ ಬೇಕಾದರೆ ನಿಮ್ಗೇನಾದರೂ ಕಾಟನ್ನು, ಬ್ಯಾಂಡೇಜು, ಸೊ ಈ ರೀತಿ ಐಟಮ್ಗಳನ್ನು ಸಹಿತ ನೀವು ಫಸ್ಟ್ ಏಡ್ ಇದರಲ್ಲಿ ಆ್ಯಡ್ ಆನ್ ಮಾಡ್ಕೊಳ್ಬೋದು. ಮತ್ತು ಪರ್ಸನಲ್ ಮೆಡಿಸನ್ಗಳನ್ನು ಕೊಡೋದನ್ನು ದಯವಿಟ್ಟು ಮರಿಬೇಡಿ. ಸೆಲ್ಫ್ ಮೆಡಿಕೇಷನ್ಗಳನ್ನು ಕೊಡಬೇಡಿ. ಎಲ್ಲ ರೀತಿಯ ಮೆಡಿಕಲ್ ಫೆಸಿಲಿಟೀಸ್ ಅಲ್ಲಿದ್ರೂ ಮಕ್ಕಳಿಗೆ ಬೇಕಾಗುವಂಥ ಪರ್ಸನಲ್ ಮೆಡಿಸನ್ಸನ್ನು ಮರೆಯದೆ ಕೊಟ್ಟು ಕಳಿಸಿ. ಸೊ NCC ಕ್ಯಾಂಪ್ ಅಂತ ಹೇಳಿದ್ರೆ ಡಿಸಿಪ್ಲಿನ್ ಇಸ್ ಮೇನ್ ಇಂಪಾರ್ಟೆಂಟ್. ಅಲ್ಲಿ ತುಂಬ ಅವಶ್ಯಕತೆ ಇಂಪಾರ್ಟೆಂಟ್ ಅದು. ಸೊ ಅದಕ್ಕಾಗಿ ಮಕ್ಕಳೇ ಯಾರೂ ಅಲ್ಲಿ ಹೊಡೆದಾಡ್ಕೊಳ್ಬೇಡಿ. ನಿಮ್ಮ ಸೀನಿಯರ್ಸು ಅಥವಾ ನಿಮ್ಮ ಅಲ್ಲಿ ಟೀಚರ್ಸ್ NCC ಯಾರು ಏನು ಹೆಡ್ ಇರ್ತಾರೆ ಅವ್ರು ಹೇಳ್ದಂಗೆ ಕೇಳಿ ಡಿಸಿಪ್ಲಿನ್ಡಾಗಿರಿ. ಸೊ ನೀವು ಈ ಕ್ಯಾಂಪ್ ಮುಗಿಸ್ಕೊಂಡು ಬರೋಷ್ಟರಲ್ಲಿ ತುಂಬ ಶಿಸ್ತುಬದ್ಧವಾಗಿ ಕ್ರಮಬದ್ಧವಾಗಿ ನಿಮ್ಮ ಕೆಲಸಗಳನ್ನು ನೀವು ಮಾಡೋದನ್ನು ಕಲ್ತ್ಕೊಳ್ತೀರಾ. ಸೊ ಅದಕ್ಕೆ NCC ಕ್ಯಾಂಪ್ ಅನ್ನೋದು ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಆಲ್ ದ ಬೆಸ್ಟ್. ಎಲ್ಲರಿಗೂ ಒಳ್ಳೆಯದಾಗಲಿ. ಕ್ಯಾಂಪನ್ನು ಆರಾಮಾಗಿ ಸುರಕ್ಷಿತವಾಗಿ ಮುಗಿಸ್ಕೊಂಡು ಬನ್ನಿ. ಯಾವುದೇ ರೀತಿಯ ಗಡಿಬಿಡಿಗಳನ್ನು ಮಾಡ್ಕೊಳ್ಬೇಡಿ. ಮತ್ತು NCC ಕ್ಯಾಂಪ್ಗಳಿಗೆ ಹೋದಾಗ ಟ್ರೆಕ್ಕಿಂಗನ್ನು ಸಹಿತ ಕರ್ಕೊಂಡು ಹೋಗ್ತಾರೆ. ತುಂಬ ದೂರ ನಡಿಬೇಕಾಗತ್ತೆ. ಫಿಸಿಕಲ್ ಫಿಟ್ನೆಸ್ಸು ತುಂಬ ಇಂಪಾರ್ಟೆಂಟು. ಚೆನ್ನಾಗಿ ಊಟ ಮಾಡಿ, ಒಳ್ಳೆ ಹೆಲ್ದಿ ಫುಡ್ಡನ್ನು ಊಟ ಮಾಡಿ, ಹೈಡ್ರೇಟೆಡ್ ಆಗಿರಿ, ನೀರನ್ನು ಚೆನ್ನಾಗಿ ಕುಡೀರಿ. ಸೊ ಅಲ್ಲಿ ಕೊಡುವಂತಹ ಊಟನ ತುಂಬ ಹೆಲ್ದಿ ಫುಡ್ಡನ್ನು ಕೊಡ್ತಾರೆ. ಹೊಟ್ಟೆ ತುಂಬ ಊಟ ಮಾಡಿ. ದಯವಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ಏನಾದರೂ ಮಿಸ್ ಆಗಿದ್ದರೆ ದಯವಿಟ್ಟು ಅದನ್ನು ಮೆನ್ಷನ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತು ಏನಾದರೂ ಮರ್ತಿದ್ರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ತುಂಬ ಧನ್ಯವಾದಗಳು ಇಷ್ಟೊತ್ತು ನನ್ನ ವ್ಲಾಗನ್ನು ತಾಳ್ಮೆಯಿಂದ ಕೇಳಿಸ್ಕೊಂಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಟು ಎವ್ರಿಬಡಿ. ಮತ್ತು ನಾನು ಇಲ್ಲೊಂದು ಡಿಟ್ರಿಜೆಂಟ್ ಲಿಕ್ವಿಡ್, ಬಟ್ಟೆ ಒಗೀಲಿಕ್ಕೆ ಬೇಕಾದಂತಹ ಡಿಟ್ರಿಜೆಂಟ್ ಲಿಕ್ವಿಡ್ ಅಥವಾ ಸೋಪನ್ನು ನಾನಿಲ್ಲಿ ಯಾವುದೇ ರೀತಿಯ ಕಳಿಸ್ಕೊಡ್ತಾ ಇಲ್ಲ. ಸೊ ನೀವೇನಾದರೂ ಮಕ್ಕಳು ವಾಶ್ ಮಾಡಿ ಯೂಸ್ ಮಾಡುವಂಥದ್ದಿದ್ದರೆ ಅದನ್ನು ಸಹಿತ ನೀವು ಇದರಲ್ಲಿ ಪ್ಯಾಕ್ ಮಾಡಿ. ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಇದು ಮಿಕ್ದವ್ರಿಗೂ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.